ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಒಂದ್ ಹೇಳ್ಬೇಕಂದ್ರೆ ನಮ್ಮ ಅರುಣ್ ಕುಮಾರ್ ಸರ್ ಅವ್ರ ಬಗ್ಗೆ ತುಂಬಾ ಹೇಳ್ಬೇಕು ಅನ್ಸುತ್ತೆ. ಅದೇ ನಾವು ಅಪ್ಪ ಅಮ್ಮವ್ರ ಜೊತೆ ಒಂದ್ 5 ದಿವಸ ಟ್ರಿಪ್ ಹೋಗಿ ಒಂದಿಬ್ಬರು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಲ್ವಾ? ಆದ್ರೆ ಅರುಣ್ ಕುಮಾರ್ ಸರ್ ಅವರು 7 ದಿವಸ ಎಷ್ಟು ಚೆನ್ನಾಗಿ ಮಕ್ಕಳನ್ನ ಅವ್ರ ಮಕ್ಕಳು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೋ ಇಲ್ವೋ ಗೊತ್ತಿಲ್ಲ. ಆಗ್ಲಿ ನಮ್ಮನ್ ಮಾತ್ರ ತುಂಬಾ ಕಣ್ಣುಗಳಿಗೆ ಅವ್ರು ಕಣ್ಣಿಟ್ಕೊಂಡ ತರ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಮಾತ್ರ ನನ್ನ ಪೂರ್ವಕವಾದ ಧನ್ಯವಾದ. ಅದೇ ತರ ನಮ್ಮೆಲ್ಲ ಸರ್ ಅವರು ಕೂಡ ಅಷ್ಟೇ. ಅವ್ರು ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ, ಮಕ್ಳು ಏನ್ ಮಾಡ್ತಾ ಇದಾರೆ ಏನಂತ ನಮ್ಮ ಪ್ರಿನ್ಸಿಪಾಲ್ ಸರ್ ಅವ್ರಿಗಂತೂ ತುಂಬಾ ಖುಷಿಯಾಗಿ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ರು ಕೂಡ ಅವ್ರು ಫೋನ್ ಮಾಡಿ ಒಂದ್ ದಿವಸಕ್ಕೆ 2-3 ಸಲ ಆದ್ರೂ ಮಾಡಿ ಏನ್ ಮಾಡ್ತಾವ್ರೆ ಮಕ್ಳು ಅಂತ ಕೇಳ್ಕೊಂತ ಇದಾರೆ. ಅದೇ ತರ ಅರುಣ್ ಕುಮಾರ್ ಸರ್ ಅವರು ಅಡ್ಗೆ ಏನು 3 ತರ ಅಡ್ಗೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ. ಮನೆಯಲ್ಲಿ ಒಂದ್ಸಲಿ ಮಾಡಿ ಸಂಜೆ ಮಾಡ್ಬೇಕಂದ್ರೆ ಎಷ್ಟೋ ಚಿಂತೆ ಮಾಡ್ತೀವಿ. ಆದ್ರೆ ಅರುಣ್ ಕುಮಾರ್ ಸರ್ ಆತರ ಅಲ್ಲ. ಯಾವ ಅಡ್ಗೆ ಹೇಗ್ ಮಾಡ್ಬೇಕು, ನಿಮ್ಗೆ ಏನ್ ಇಷ್ಟ ಬರುತ್ತೆ ಹೇಳಿ ಅಪ್ಪ ಅದೇ ಮಾಡ್ಸೋಣ ಅಂತ ಎಷ್ಟು ಚೆನ್ನಾಗಿ ಕೇಳಿ ಮ್ಯಾಮ್ ಅವರು, ಮಮತಾ ಮ್ಯಾಮ್, ಮೀನು ಮ್ಯಾಮ್ ಆಗಿರ್ಲಿ, ಮತ್ತೆ ಸುಮಾ ಮ್ಯಾಮ್ ಅವರು ಅಷ್ಟೇ. ಒಂದ್ ದಿವಸ ಅವ್ರ ಮನೆಯಲ್ಲಿ ಬಿಟ್ಬಿಟ್ಟು ಬರ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಅವ್ರಿಗೂ ಮಕ್ಳು ಇರ್ತಾರೆ ತಾನೇ ನಮ್ ತರ. ಆದ್ರೂ ಕಿರಣ್ ಸರ್ ಮತ್ತೆ ಕಾರ್ತಿಕ್ ಸರ್ ಅವರು, ಇಲ್ಲಿರೋ ಸರ್ ಅವರೆಲ್ಲ, ಮಧುಕುಮಾರ್ ಸರ್ ಅವರು, ಫಸ್ಟ್ ಆಫ್ ಆಲ್ ಆ ಸರ್ಗಂತೂ ನಿಜವಾಗ್ಲೂ ಇನ್ನೊಂದ್ಸರಿ ನನ್ನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾವ್ ಅಲ್ಲಿಂದ ಬರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಬಂದು ನಾವು ಗಾಡಿಯಲ್ಲಿ ಹೆಂಗಿದ್ದಾರೆ ಮಕ್ಕಳು ಇಲ್ಲಿ ಅಷ್ಟೇ. ಅವ್ರು ಆದ್ರೂ ಬೇಗ ಹೊರಡ್ರಿ ಅಂತ ಹೇಳ್ತಾರೆ ಅಷ್ಟೇ. ಆಗ್ಲಿ ನಮ್ಮನ್ನ ಯಾವತ್ತೂ ಬೇಗ ಇದ್ ಮಾಡ್ರಿ ಅದ್ ಮಾಡ್ರಿ ಅಂತ ಹೇಳಿಲ್ಲ. ನಮ್ಮ ಒಳ್ಳೇದಕ್ಕೋಸ್ಕರನೇ ಬ್ಯಾಗುಗಳು ಅಷ್ಟೇ, ಎಲ್ಲಾನು ಅಷ್ಟೇ. ಎಷ್ಟು ಬೇಗ ತಗೊಳ್ಳಿ, ನೀವು ತಗೊಂಡು ಬೇಗ ಹೊರಡ್ರೆ ಅಷ್ಟು ಒಳ್ಳೇದಾಗುತ್ತೆ ಅಂತ ತುಂಬಾ ಕೆಲ್ಸ. ಅಡ್ಗೆ ಆಂಟಿ ನಾವ್ ಹೆಂಗ್ ಹಚ್ಕೊಡ್ತೀವೋ ನಮ್ ತಗ್ಗಟ್ಟಕ್ಕೆ ಅವ್ರು ಕೂಡ ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟು ನಮ್ಮ ಅಡ್ಗೆ ಅದೇ ತರನೇ ಮಾಡ್ಕೊಟ್ಟಾರ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದ. ಮೂರ್ತಿ ಅಣ್ಣ, ಆ ಅಣ್ಣ ಕೂಡ ಅಷ್ಟೇ, ಬೆಳಗ್ಗೆ ಸಂಜೆ ಕೂಡ ಅವ್ರ ತಂಗಿ ಅವ್ರನ್ನ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಇರ್ತಾರೋ ಇಲ್ವೋ, ಆಗ್ಲಿ ನಮ್ಮ ಹತ್ರ ಅಂತೂ ಸ್ವಂತ ತಂಗಿ ತರನೇ ಎಲ್ಲರ ಹತ್ರನೂ ಭಾವನೆ ಮಾಡ್ಕೊಂಡು ಇರ್ತಾರೆ. ಅವ್ರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಊರಿನ ಜನಗಳು ಅಷ್ಟೇ, ನಮ್ಮಷ್ಟಕ್ಕೆ ನಾವು ಫಿಲ್ಟರ್ ನೀರು ಹೋಗ್ಲಿ, ಅಲ್ಲಿ ನನ್ನ ತಮ್ಮ ಕೂತ್ಕೊಂಡಿದ್ದಾರೆ, ಅವರು ಅಷ್ಟೇ, ಅಕ್ಕ ನೀವು ಇಲ್ಲಿ ಇರ್ರಿ ನಾನೇ ಬರ್ತೀನಿ ಅಂತ ಎಷ್ಟು ನಾವು ಬಿಂದಿಗೆಗಳು ಇಟ್ಕೊಂಡ್ಬಂದ್ರು ಕೂಡ ಅವನ್ಗೆ ಅಂಗಡಿಯಲ್ಲಿ ಕೆಲಸ ಇದ್ರು ನಮ್ಗೋಸ್ಕರ ಅವ್ನು ಬಂದು ಅಲ್ಲಿ ನೀರು ಬಿಡ್ತಾವನೆ. ಅವನು ಕೂಡ ನನ್ನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವನು ಅಷ್ಟೇ, ಅಲ್ಲಿ ಕುತ್ಕೊಂಡಿರೋ ಹುಡ್ಗ ನಮ್ ಜೊತೆ 7 ದಿವಸ ಅವ್ನು ಎಷ್ಟು ಕಲ್ತಿದ್ದಾನೋ ಇಲ್ಲ ಗೊತ್ತಿಲ್ಲ. ಆಗ್ಲಿ ಇವತ್ತು ನಾವು ಹೋಗ್ತಾ ಇದೀವಿ ಅಂದ್ರೆ ಅವ್ರಿಬ್ಬರ ಕಣ್ಣಲ್ಲಿ ನೀರು ನೋಡಕ್ಕಂತ ಆಗ್ತಾ ಇಲ್ಲ ಬೆಳಗ್ಗೆಯಿಂದ. ಅವನು ಕೂಡ ನನ್ನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ 2 ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು.